ನಮ್ಮ ಮಾಜಿ ಮಂತ್ರಿಗಳು ಹೇಳ್ಬೇಕಲ್ಲ, ಯಾರು ಅನ್ನೋದು ಹೇಳಂಗಿಲ್ಲ ನೀವು. ನಮ್ಮ ಅಣ್ಣ ಅದ್ರೇನ್ ಚೇಂಜಸ್ ಆಗಲ್ಲ. ಈಗ ಅವ್ರು ಹೇಳಿ ಸತ್ಯನೇ ಅದು. ಯಾಕೆಂದ್ರೆ ನಾವು ಅವ್ರ ಪರವಾಗಿ ಸ್ಟಾರ್ಟಿಂಗ್ ಇಂದಾನು ಬ್ಯಾಟಿಂಗ್ ಮಾಡ್ಕೊಂತ ಬಂದಿದೀವಿ, ಅವ್ರ ಪರವಾಗಿ ಮಾತಾಡ್ತಾ ಬಂದಿರೋದ್ರಿಂದ ಅವರು ಅಷ್ಟೇ ಪ್ರೀತಿಯಿಂದ ಮಗನ್ ತರ ನಾನು ನೋಡ್ತಾ ಇದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆದ ಕಾರಣ ಅವ್ರು ಅದು ಆ ನಿಟ್ಟಿನಲ್ಲಿ ಹೇಳಿದಾರೆ ಬಿಟ್ರೆ ಅದ್ರಿಗೆ ಬೇರೆ ಅರ್ಥ ಆಗ್ತಾ ಅಂತಿಲ್ಲ ನೀವು. ಅದು ಹೇಳಿದೀನಿ, ಸುಮಾರು ಸರಿ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ. ಮೊದಲನೇ ಬಾರಿ ಅವ್ರಿಗೆ ಅವಕಾಶ ಕೊಟ್ರೆ, ಯಾಕೆಂದ್ರೆ ಸೀನಿಯರ್ಸ್ ತುಂಬಾ ಜನ ಇದ್ದಾರೆ, ಅವ್ರಿಗೆ ಕೊಡ್ಲಿ. ಅದರದ್ದೇ ಹೈಕಮಾಂಡ್ ಏನು ನಮ್ಮ ದೆಹಲಿಯಿಂದ ಮೊದಲನೇ ಬಾರಿ ಗೆದ್ದಂತೂ ಯುವಕರಿಗೆ ಆದ್ಯತೆ ಕೊಡಬೇಕು 5 ಜನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮ ರಾಜ್ಯ ತುಂಬಾ ಫಸ್ಟ್ ಟೈಮ್ ಗೆದ್ದರೆ ಸುಮಾರು 40 ಜನ ಶಾಸಕರು ಇದೀವಿ. ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್, ಎಲ್ಲ ಸ್ಟ್ರಾಂಗ್ ಇರೋಂಥ ಶಾಸಕರು ಇದೀವಿ. ಅವ್ರಿಗೊಂದು ಅವಕಾಶ ಕೊಟ್ರೆ ನಾನು ಮನವಿನೂ ಮಾಡಿದ್ದೀನಿ. ಅದ್ರ ಜೊತೆಗೆ ಈಗ 5 ಜನ ಆಯ್ಕೆ ಮಾಡ್ಬೇಕಂತ ಬಂದಾಗ ಮಧ್ಯ ಕರ್ನಾಟಕದಲ್ಲಿ ನಾನು ರೈತ ಪರ ಹೋರಾಟ ಹಿನ್ನೆಲೆಯಿಂದ ಬಂದಂತ ಆ ಒಂದು ನಿಟ್ಟಿನಲ್ಲಿ ರೈತರ ಪರ ಕೆಲಸ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ. ನಾನು ಸಹ ರೈತರ ಪರವಾಗಿ, ಯುವಕರ ಪರವಾಗಿ ನಾನು ಒಂದು ಪ್ರತಿನಿಧಿಸ್ತೀನಿ. ಒಂದು ಪಕ್ಷ ಸಂಘಟನೆಗೂ ಮಧ್ಯ ಕರ್ನಾಟಕ ಅನುಕೂಲ ಆಗ್ತದೆ ಅನ್ನೋದು ಆಶಾಭಾವನೆಯಿಂದ ಕೇಳಿ. ಈಗ ಜಿಲ್ಲಾ ಕೋಟದಲ್ಲಿ ಮಾನ್ಯ ಮಾಜಿ ಮಂತ್ರಿಗಳು ಮಲ್ಲಿಕಾರ್ಜುನ ಸರ್ ಇದ್ದಾರೆ, ಅದಾದ್ಮೇಲೆ ಶಾಂತನ್ ಗೌಡ್ರು ಇದ್ದಾರೆ, ಬಸವಂತಪ್ಪ ಇದ್ದಾರೆ, ದೇವೇಂದ್ರಪ್ಪ ಇದ್ದಾರೆ. ಎಲ್ರಿಗೂ ಅವಕಾಶ ಸಿಗ್ಲಿ ಅಂತ ಆಶಿಸ್ತೀನಿ. ಜೊತೆಗೆ ಅದರ್ದೇನು ನಾನು ಕೇಳ್ತಿರೋದು ಜಿಲ್ಲಾ ಕೋಟ ಕೇಳ್ತಿಲ್ಲ, ಜಾತಿ ಕೋಟ ಕೇಳ್ತಿಲ್ಲ, ರೈತರ ಕೋಟ ಕೇಳ್ತೀನಿ. ಯಾಕೆಂದ್ರೆ ನಾನು ರೈತರ ಪ್ರತಿನಿಧಿಯಾಗಿ ಅವತ್ತು ವಿಧಾನಸಭೆಗೆ ಹೋಗಿದ್ದೆ. ಆ ರೈತರ ಹೋರಾಟ ಹಿನ್ನೆಲೆಯಲ್ಲಿ ಪಕ್ಷ ಗುರುಸಿ ಟಿಕೆಟ್ ಕೊಟ್ಟಿದ್ದು. ಆ ನಿಟ್ಟಿನಲ್ಲಿ ನಮಗೆ ಅವ್ರು ಅವಕಾಶ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಹೌದು, ಸುಮಾರು ವರ್ಷ ಈಗೇನು ನಮ್ಮ ಮಾನ್ಯ ಜೆ.ಎಚ್. ಪಾಟೀಲ್ ಮಾಜಿ ಮುಖ್ಯಮಂತ್ರಿಗಳಾದಾಗಿಂದ ಸುಮಾರು 25 ವರ್ಷ ಚನ್ನಗಿರಿ ಯಾವುದೇ ತರದ ಒಂದು ಅಧಿಕಾರ ವ್ಯವಸ್ಥೆ ಆಗಿಲ್ಲ. ಬರೀ ದಾವಣಗೆರೆ ತಾಲೂಕಿನ ವ್ಯಾಪ್ತಿಲೇ ಆಗ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗಲಿ, ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಅವಕಾಶ ಸಿಗಲಿ ಅನ್ನೋದು ನನ್ನ ಮನವಿ. ಜಿಲ್ಲೆ ಕೊಡ್ತಾರೆ, ಜಿಲ್ಲೆ ಕೊಡಲ್ಲ ಅನ್ನೋದೆಲ್ಲೂ ಇಲ್ಲ. ಯಾಕೆಂದ್ರೆ ನಾವು ಸುಮಾರು 1 ಕ್ಷೇತ್ರ ಹೊರತುಪಡಿಸಿ 4 ಕ್ಷೇತ್ರ ನಾವೇ ಗೆದ್ದಿದ್ದೀವಿ ಕಾಂಗ್ರೆಸ್. ಇಂಥ ಜಿಲ್ಲೆಯನ್ನ ಏನ್ ಕಡೆಗಣಿಸೋ ವ್ಯವಸ್ಥೆ ಆಗೋದಿಲ್ಲ. 100ಕ್ಕೆ 100 ಜಿಲ್ಲೆಗೆ ಕೊಡ್ತಾರೆ. ಆ ಜಿಲ್ಲಾ ಪ್ರಾತಿನಿಧ್ಯ ಅಂತ ನಾನು ಕೇಳ್ತಾ ಇಲ್ಲ, ರೈತರ ಪ್ರಾತಿನಿಧ್ಯ ನನಗೆ ಅವಕಾಶ ಮಾಡಿಕೊಡಿ ಅನ್ನೋ ನಾನು ಕೇಳ್ತಾ ಇದ್ದೀನಿ. ಈಗ ಸಿಎಂ ಆಗ್ಬೇಕು ಅನ್ನೋದು ಒಂದು ಸಂಕಲ್ಪ ಇತ್ತು, ಅದಕ್ಕೂ ವ್ರತ ಇತ್ತು, ಕಂಪ್ಲೀಟ್ ಆಯ್ತು. ಈಗ ಸಚಿವ ಸ್ಥಾನದ ಏನ್ ಸಂಕಲ್ಪ? ಏನಿಲ್ಲ, ಈಗ ನೋಡ್ರಿ ನಮ್ಮ ಮಾಜಿ ಮಂತ್ರಿಗಳು ಎಸ್ ಮಲ್ಲಣ್ಣರು ಹೇಳಿದ್ರು ದಾವಣಗೆರೆ DK ಅಂತ. ಅದಕ್ಕಿಂತ ದೊಡ್ಡದು ಇನ್ನೇನ್ ಬೇಕು? ಈಗ ನಾನೇ CM ಇದ್ದಂಗೆ, ಅವರು ನನ್ನ ಮನೆ ಮಗನ್ ತರ ನೋಡ್ತಾ ಇದ್ದಾರೆ. ಅದಕ್ಕೆ ಧಕ್ಕೆ ಆಗ್ಬಾರ್ದು. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅದನ್ನ ಬಳಸ್ಕೊಳ್ಳೋದಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಿರೋದು, ನಾನೇ ಮುಖ್ಯಮಂತ್ರಿ ಆದಷ್ಟು ಖುಷಿಯಾಗಿದೆ. ಅವ್ರ ಸಂಪುಟದ ಅವಕಾಶ ಸಿಕ್ಕರೆ ಒಳ್ಳೇದು, ಸಿಗ್ಲಿದ್ರು ತುಂಬಾ ಒಳ್ಳೇದು. ಬರ್ತ್ಡೇ ವಿಶ್ ಅಲ್ಲ, ದಿನ ವಿಶ್ ಮಾಡ್ತಾರೆ. ಮಗ ಅಂತಾನೆ ಕರೀತಾರೆ ಅವ್ರು ನನ್ನ. ಅವ್ರು ಎಲ್ಲೂ ಮೊನ್ನೆ ರೆಸಾರ್ಟ್ ಅಲ್ಲಿ ಆದ್ರೂ ಎಲ್ಲೂ ಹೋದ್ರು ನನ್ನ ಮಗ ಅವನು ಅಂತಾನೆ ಕರೆದಿರ. ಅದಕ್ಕಿಂತ ದೊಡ್ಡದು ಇನ್ನೇನ್ ಬೇಕು ಹೇಳಿ? ಅಂತ ಒಂದು ಆಶೀರ್ವಾದ ಅವ್ರು ನನ್ನ ಮೇಲೆ ಇರೋದ್ರಿಂದ ಹೆಚ್ಚಿಂದ ಏನೋ ಅವ್ರಲ್ಲಿ ಬಯಸಲ್ಲ. ಅವನ ಮಗ ತಂದೆಯ ಪ್ರೀತಿ ಕಂಟಿನ್ಯೂ ಇರ್ಬೇಕು ಅನ್ನೋದಷ್ಟೇ ಬಯಸ್ತೀವಿ. ಅಲ್ಲ, ದೇವ್ರ ನಂಬರ್ ನಾವು ಇನ್ನು ಇಲ್ಲೇ ಇದೆ, ನೀವು ತೋರಿಸಿದೀನಿ, ಇಲ್ಲೇ ಇದೆ, ಇನ್ನು ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡೋಕೆ ಯಾರಕ್ಕೇನೋ ಒಪ್ಸಿ ಕ್ಲಿಯರ್ ಮಾಡೋದಿದೆ. ಇದೆ ನಂದು ದೇವ್ರದ್ದು, ನಂದು ದೇವ್ರಿಗೆ ಸಂಬಂಧ ಮಾಡ್ಲೇಬೇಕು. ನಾವು ನೀವು ಮೀಡಿಯಾದಲ್ಲಿ ಏನು ಕ್ವಶನ್ ಕೇಳಿ ಆನ್ಸರ್ ಹೆಂಗ್ ಕೊಡ್ಬೇಕಲ್ಲ, ಅದೇ ರೀತಿ ನಾವು ದೇವ್ರಿಗೆ ಒಂದು ಕ್ವಶನ್ಗೆ ಆನ್ಸರ್ ಕೊಟ್ರು, ಅದಕ್ಕೊಂದು ಕಾಣಿಕೆ ಕೊಡ್ಬೇಕು, ನಿಮಗೊಂದು ಊಟ ಹಾಕ್ಸ್ಬೇಕು, ನಮ್ಮ ಪರವಾಗಿ ಬರೀರಿ ಅಂತ. ಮಾಡೇ ಮಾಡ್ತೀವಿ. ನಾನು ಹೇಳದ್ನಲ್ಲ, ಅಭಿವೃದ್ಧಿ ಬಗ್ಗೆ ಎರಡನೇ ಮಾತಿಲ್ಲ. ನಮಗೆ ಒಂದು ಮಾಹಿತಿ ಇರಲಿ. ಮೊದಲನೇ ಬಾರಿ ಗೆದ್ದು ಅನ್ನೋದು ಅವರು ನೀರಾವರಿ ಸಚಿವರಿದ್ರು. ನೀರಾವರಿ ಸಚಿವರಿದ್ದ ಸಂದರ್ಭದಲ್ಲಿ 365 ಕೋಟಿಯ ನೀರಾವರಿ ಯೋಜನೆಯನ್ನು ಕೊಟ್ಟರು. ಅದೇ ಒಂದು ನಿದರ್ಶನ. DK ಶಿವಕುಮಾರ್ ಸಾಹೇಬರು ಯುವಕರನ್ನ ಬೆಂಬಲಿಸ್ತಾರೆ, ಬೆಳೆಸ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಯಾವ್ದಪ್ಪ ಅಂದ್ರೆ 365 ಕೋಟಿ ಪ್ರಾಜೆಕ್ಟ್ನ ಇಡೀ ರಾಜ್ಯದಲ್ಲೇ ಮೊದಲನೇ ಪ್ರಾಜೆಕ್ಟ್ ನಂದೇ ಅಪ್ರೂವಲ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅನುದಾನ ಹೆಚ್ಚಿನ ಸಿಗ್ತದೆ ಅನ್ನೋ ಭರವಸೆ ನೀಡಿ 100 ಸಿಗ್ತದೆ. ನೋಡಿ, ಈಗ ಬಿಜೆಪಿ ನಾವು JDS ಮುಳುಗೋದೋಣಿ ಅನ್ಕೊಂಡಿದ್ವಿ. ಇಲ್ಲೆಲ್ಲ ಒಂದ್ ಕಡೆ ಅವ್ರ ಆಣೆ ಪ್ರಮಾಣ ಕ್ರಾಸ್ ವೋಟಿಂಗ್ ನೋಡಿದ್ರೆ ಅವ್ರ ಜೊತೆ ಇವರು ಮುಳುಗ್ತಿದಾರೆ, ಇಬ್ರು ಸೇರಿ ಒಂದೇ ದೋಣೆ ಮುಳುಗ್ತಿದಾರೆ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಂದು ಅಲ್ಲ, ನಾವು ಗೊತ್ತಲ್ಲ ತಮಗೆ, ನಮ್ದು ಯಾರು ಮುಖ್ಯಮಂತ್ರಿ ಯಾರು? ಬಂಡೆ ಬ್ಲಾಸ್ಟ್ ಮಾಡಿದೀವಿ. ಇನ್ನು ಎಲ್ಲಾ ರೀತಿಯಿಂದನೂ ಇದು ಮುಂದೆ ಇದೆ.
ಈಗ ಬಿಡದಿ ವಿಚಾರ ನಾನು ಮಾತಾಡಕ್ಕೆ ನನಗೆ ಆ ಕಡೆದು ಅಷ್ಟೊಂದು ಮಾಹಿತಿ ಇಲ್ಲ. ಒಂದನೇದು. ಎರಡನೇದು, ಅದು ನಾನು ಪೇಪರ್ ಮಾಧ್ಯಮದಲ್ಲಿ ಓದಂತೆ ಚರ್ಚೆ ಮಾಡ್ದಂಗೆ ಸಾರ್ವಜನಿಕ ತಿಳಿದಂತೆ ಈ ಹಿಂದೆ ಇದ್ದಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಂದಿದ್ದೆ ಅಂತ ಹೇಳಿ ನಾನು ಓದಿದ್ದೀನಿ. ಮತ್ತೆ ಅವರೇ ತಂದು ಅವರೇ ವಿರೋಧ ಮಾಡ್ತಾರೆ, ಇದ್ರ ಅರ್ಥ ಏನು? ರಾಜಕೀಯ ಅವರೇ ಕ್ಯಾನ್ಸಲ್ ಮಾಡಿದ್ರಂತೆ, ಬೇಡ ಇಲ್ಲಿ ಅಂತ. ಮಾಡಿದ್ದಕ್ಕೆ ಉದ್ದೇಶ ಬೇಡ ಅಂತ ಹೇಳಿ. ವಿರೋಧ ಅಲ್ರಿ, ಆಗುವಗಳ ಬಗ್ಗೆ ಚರ್ಚೆ ಮಾಡಬೇಕು. ಆಗುವಗಳ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಡಿಸಿಷನ್ ತಗೊಂಡ್ಮೇಲೆ ವಿರೋಧ ಮಾಡಿದ್ರಿ, ವಿರೋಧ ಮಾಡದೇ ಇರ್ಲಿ ಇಲ್ಲ ಫಸ್ಟ್ ಏನ್ ಅವ್ರು ತಗೊಂಡ್ರಲ್ಲ ಅವಾಗ್ಲೇ ಚರ್ಚೆ ಮಾಡ್ಬೋಯ್ತಲ್ಲ ರೈತರು ಕೂರಿಸಿ. ಆರ್ಡರ್ಗಳು ಮಾಡ್ಬಿಟ್ಟು ವಾಪಸ್ ತಗೊಳ್ಳೋದು ದೊಡ್ಡದಲ್ಲ. ಈಗ ನಾವು ಮಾಡಿದ್ವಿ, ಬಿಡದಿಂದ ಜಾರಿಗೆ ತಂದೆ ತರ ಅನ್ನೋ ಭರವಸೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.